ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ಪಿಒಕೆಯಿಂದ ಬಹಳ ಶಾಕಿಂಗ್ ವಿಡಿಯೋಗಳು ಈಗ ಹೊರಗೆ ಬರ್ತಾ ಇದ್ದಾವೆ. ಪಾಕಿಸ್ತಾನದಿಂದ ಸ್ವಾತಂತ್ರ್ಯ ಪಡೆಯುವಂತಹ ಬೇಡಿಕೆಯನ್ನು ಮುಂದಿಟ್ಕೊಂಡು ಈಗ ಇಡೀ ಪಿಒಕೆ ಜನ ದೊಡ್ಡ ಚಳುವಳಿಯನ್ನೇ ಆರಂಭ ಮಾಡಿಬಿಟ್ಟಿದ್ದಾರೆ. ನಿಮಗೆ ಗೊತ್ತು ಅಲ್ಲಿ ಏನಾಗ್ತಾ ಇದೆ ಅಂತ. 2 ಕಾರ್ಯಕ್ರಮಗಳನ್ನು ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಮಾಡಿದ್ದೀನಿ. ಕಳೆದ 38 ದಿನಗಳಿಂದ ಅಲ್ಲಿ ನಡೀತಾ ಇರುವಂತಹ ಈ ಚಳುವಳಿಯ ಮಧ್ಯದಲ್ಲಿ ಈಗ ಬುಧವಾರ ಏಕಾಏಕಿ ಏನಾಯಿತು, ಮಿರ್ಪುರ್, ಕೋಟ್ಲಿ, ಚಿಂಬರ್, ಹಜೀರಾ ಹೀಗೆ ಹಲವಾರು ನಗರಗಳಿಂದ ಸುಮಾರು 50,000 ಮಂದಿ ಏಕಾಏಕಿ ಪಿಒಕೆಯ ರಾಜಧಾನಿ ಮುಜಫರಾಬಾದ್ ಕಡೆಗೆ ಬೃಹತ್ ಮೆರವಣಿಗೆಯನ್ನು ನಡೆಸ್ತಾರೆ. ಪಾಕಿಸ್ತಾನಕ್ಕೆ ಏನೋ ದೊಡ್ಡ ಗ್ರಹಚಾರದ ಮುನ್ಸೂಚನೆಯ ಹಾಗೆ ಜಾಯಿಂಟ್ ಅವಾಮಿ ಆಕ್ಷನ್ ಕಮಿಟಿಯ ನೇತೃತ್ವದಲ್ಲಿ ನಡೆದಂತಹ ಈ ಒಂದು ಮೆರವಣಿಗೆ ಏನಿದೆ, ಇದು ಪಿಒಕೆಯ ಇತಿಹಾಸದಲ್ಲೇ ಇದುವರೆಗೆ ನಡೆದಂತಹ ಅತಿ ದೊಡ್ಡ ಪ್ರತಿಭಟನೆ ಅಂತೆ. ನಿಮಗೊಂದಷ್ಟು ದೃಶ್ಯಗಳನ್ನು ನಾನು ಹಾಕ್ತಾ ಹೋಗ್ತೀನಿ, ದಯವಿಟ್ಟು ನೋಡಬೇಕು ನೀವು. ಎಲ್ಲ ರಸ್ತೆಗಿಳಿದು ಬಿಟ್ಟಿದ್ದಾರೆ. ಅಲ್ಲಿ ರಸ್ತೆಯ 2 ಬದಿಗಳಲ್ಲಿ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ನಿಂತಿದ್ದಾರೆ ಅನ್ನುವಂಥದ್ದನ್ನ ನೋಡಿ ನೀವು. ಇವರ ಈ ಮೆರವಣಿಗೆ ಏನಿದೆ ಕ್ಷಣ ಕ್ಷಣಕ್ಕೂ ಕೂಡ ಉಗ್ರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಕ್ಷಣ ಕ್ಷಣಕ್ಕೂ ವೀಕ್ಷಕರೇ, ಯಾವ ಪಿಒಕೆಯನ್ನ ಪಾಕಿಸ್ತಾನ ಆಜಾದ್ ಕಾಶ್ಮೀರ್ ಅಂತ ಕರೀತಾ ಇತ್ತು, ಈಗ ಅದೇ ಪಿಒಕೆ ಜನ ಅದನ್ನ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಅಂತ ಕರೆಯೋದಕ್ಕೆ ಆರಂಭ ಮಾಡಿದ್ದಾರೆ. 78 साल जैसा कि ये चूरन बेचा गया कि हम श्रीनगर को आजाद करवाएंगे. पुत्र है चूरन पुराना हो गया. रावला कोट तू जरा पिंडी टाइम ने डब्बा जाना ना उसने चूरन बेचो. हूं चूरन तो सारा कश्मीरी को जैसा कोई चूरन ना ले लगे. असा की तुसा आया असा कश्मीर आजाद के रासा 78 साल श्रीनगर की ट्रक नहीं पत्ती मगर लाई रखा. 78 साल आज पहली बारी जिले असा आया कि कुछ अरसे श्रीनगर की छोड़ दो, आजाद कश्मीर की तरफ ही तवज्जो दो. जिसकी तुसा आजाद आने हो असा कौन आने सा ये आजादी है लोगो. आटा मंगया त्या कोली, बिजली मंगी त्या कोली, पानी मंगया त्या कोली, हुक्मरानी मंगी त्या कोली, लेकिन उन कोली खाली खान न लगे. उन हादी कोली एगो पुत्र सिरदर्दी गोली नहीं है जी बार बार से खा क्या गोली नहीं अख भी कोनी होनी. उसनी तगड़ा आगे फायका बैठे या कमरा बैठे. ಹೌ ಸ್ಟ್ರೇಂಜ್ ನೋಡಿ. ಇಷ್ಟು ದಿನ ಭಾರತ ಅದನ್ನ ಹೇಳ್ತಾ ಇತ್ತು. ಅಫ್ಕೋರ್ಸ್ ಭಾರತ ಮೊದಲಿಂದ ಕೂಡ ಪಿಒಕೆ ಅಂತಂದ್ರೆ ಅದು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಅಂತಾನೆ ಹೇಳ್ಕೊಂಡು ಬಂದಿದೆ. ಯಾಕೆ ಹೇಳಿದ್ದು, ಸುಮ್ಮನೆ ಹೇಳ್ತಾ ಇದ್ವಾ? ಇಲ್ಲ, ಕಾಶ್ಮೀರ ನಮ್ಮದು, ನಮ್ಮ ಭಾರತದ ಅವಿಭಾಜ್ಯ ಅಂಗ. ಈಗಾದ್ರೂ ಒಂದು ಭಾಗವನ್ನ ಪಾಕಿಸ್ತಾನ ಮೋಸದ ಮೂಲಕ, ಆಮೇಲೆ ನಮ್ಮ ದೇಶದ ಈ ಹಿಂದಿನ ಕೆಲವರ ಕರ್ಮಕಾಂಡದಿಂದಾಗಿ ಅಕ್ರಮವಾಗಿ ಆಕ್ರಮಿಸ್ಕೊಳ್ತು. ಬಟ್ ಆ ಕಾಶ್ಮೀರ ಅದು ನಮ್ಮದು, ಭಾರತದ ಕಾಶ್ಮೀರ ಅದು. ಈಗ ಬಹಳ ಖುಷಿ ಅನ್ನೋ ಹಾಗೆ ಫಾರ್ ದಿ ವೆರಿ ಫಸ್ಟ್ ಟೈಮ್, ಮೊಟ್ಟ ಮೊದಲ ಬಾರಿಗೆ ಈ ಚಳುವಳಿಯ ನಾಯಕರೇನಿದ್ದಾರೆ ಪಿಒಕೆಯಲ್ಲಿ, ಅವರು ಕೂಡ ಹೇಳ್ತಾ ಇದ್ದಾರೆ, ಹೌದು ಇದು ಪಾಕ್ ಆಕ್ರಮಿತ ಕಾಶ್ಮೀರ ಅಂತ. ಪಿಒಕೆ ಯಾವುದೇ ವಿವಾದಿತ ಪ್ರದೇಶ ಅಲ್ಲ, ಇದು ಪಾಕಿಸ್ತಾನದ ಆಕ್ರಮಿತ ಕಾಶ್ಮೀರ ಅಂತ ಅವರೇ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅಂತಂದ್ರೆ ಯೋಚನೆ ಮಾಡಿ, ಪಾಕಿಸ್ತಾನದ ಅಂತ್ಯದ ದಿನ ಹತ್ರ ಬರ್ತಾ ಇದೆ. ವೀಕ್ಷಕರು, ಈ ಬಾರಿ ಈ ಚಳುವಳಿ ಹೋರಾಟಗಾರರಿಗೆ ಮಾತ್ರ ಸೀಮಿತ ಆಗಿಲ್ಲ. ಪಾಕ್ ಕಪಿಮುಷ್ಟಿಯಿಂದ ಹೊರಗೆ ಬರಲೇಬೇಕು ಅಂತ ಹೇಳಿ ಅಲ್ಲಿ ಮಹಿಳೆಯರು, ಶಾಲಾ ವಿದ್ಯಾರ್ಥಿಗಳು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನೋಡ್ಬೋದು ನೀವು. ವಿದ್ಯಾರ್ಥಿನಿಯರು ಹೇಳ್ತಾ ಇದ್ದಾರೆ, ಏನು ಪ್ರತಿಭಟನೆಯಲ್ಲಿ ನೀವು ಭಾಗವಹಿಸಿದ್ರೆ ನಿಮ್ಮನ್ನ ಪರೀಕ್ಷೆಯಲ್ಲಿ ಫೇಲ್ ಮಾಡಿಬಿಡ್ತೀವಿ ಅಂತ ಪಾಕಿಸ್ತಾನಿ ಸೇನೆ ಬೆದರಿಕೆಯನ್ನು ಹಾಕ್ತಾ ಇದೆಯಂತೆ. ಬಡ ಮಕ್ಕಳ ಧೈರ್ಯವನ್ನ ಮೆಚ್ಚಲೇಬೇಕು.
ये लोग रियासती ट्रेजर्स कह रहे हैं कि ये लोग 1500 की दिहाड़ी पे इंडिया में लाया है। नहीं, हम लोग अपनी मर्जी से आते हैं। और उमर सीर साहब हमें अगर बोलते हैं कि आप आगे सिफराबाद के लिए चले तो हम लोग तैयार हो जाएंगे, तो ये झूठ है। ये लोग हमें हक के लिए बोलने नहीं देते। आगे इन्हें हमारी रोड तोड़ दी है, रात को आके घरों में छापे मारते हैं। ये कोई तरीका नहीं होगा। इन लोगों ने बच्चों को डरा कर रखा है। इनकी धमकियों से ना हम डरने वाले और ना इनके भेजर से हम डरते हैं। और ये लोग समझते क्या है अपने आप को कि हम लोग इनकी धमकियों से डर जाएंगे? नहीं। और हम लोग इससे पहले 6 बार इस धरने में आ चुके हैं और इसके बाद तक भी आएंगे। फ्रॉम क्लास 3 और मैं आज यही पैगाम देना चाहूंगी, ना सिर्फ पाकिस्तान को बल्कि पूरी दुनिया को ये पैगाम देना चाहती हूँ कि हुकूमत पाकिस्तान ये हमें दहशतगर्द और कलदम करार देती है। और क्योंकि हम 1 महीने से इधर बैठे हैं, हमारा एहतजाज चल रहा है और ये कह रहे हैं दहशतगर्द क्या तालीम मांगते, क्या अपनी क्या मियारी तालीम मांगते, क्या अस्पताल मांगते? दहशतगर्द तो क्लैशनकोव मांगते, पिस्तौल मांगते, असला बारूद मांगते। मैं ये कहना चाहूंगी कि क्योंकि पाकिस्तानी मीडिया बिल्कुल खामोश है, ना उल्टी खंग है, बिल्कुल हमारा नाम ही नहीं ले रही। और जब भी लेती है तो कहते हैं दहशतगर्द है, कश्मीर हमें दहशतगर्द है। और ये कहना चाहूंगी कि अगर हम दहशतगर्द होते तो ये लाखों के मजमे में लोग और लड़कियां, ये खवातीन अपने गोद वाले बच्चों को इधर लेके आती, ये कोई दहशतगर्द है, आके प्लीज चेक कर दिया जाए। और मैं क्योंकि मैंने पिछले इंटरव्यू में भी यही बोला था कि मिस्टर हामिद मीर आए स्टेप ले, वो ये क्योंकि मिस्टर हामिद मीर क्योंकि वो हमेशा कश्मीरियों की आवाज बने और वो हमेशा हर वक्त कश्मीरियों की आवाज बने। मैं यही कहना चाहूंगी कि पाकिस्तानी मीडिया तो बिल्कुल हमारा नाम ही नहीं ले रही, वो झूठी खबरें फैला रही है। और यही कहूंगी कि हुकूमत पाकिस्तान और हुकूमत आजाद कश्मीर से मेरा ये मुतालबा है कि हमारे मुतालबात फौरन माने जाए, हमारे जायज मुतालबात फौरन माने जाए। उसमें क्या था? इलाज मांगा था, इलाज मांगी थी। मशीन जब भी हम सीमेंट वगैरह में जाते तो कहते ये बंदा नहीं बचता, इसको रेफर करें पिंडी की तरफ, ये सीरियस बंदा है। ठीक है, ಸಿಪಾಕ್ ಎಚ್ಚರಿಕೆ ಕೊಟ್ಟಿದೆ ಅಂತಂದ್ರೆ ಫೇಲ್ ಮಾಡೋದು ಅದೆಲ್ಲ ಬಿಡಿ, ಬಟ್ ಪಾಕಿಸ್ತಾನ ಯಾವ ಹಂತಕ್ಕೆ ಬೇಕಾದ್ರೂ ಇಳಿತಾರೆ ಗೊತ್ತಲ್ವಾ? ಅವರಿಗೆ ಮನುಷ್ಯತ್ವ ಅಂದ್ರೆ ಏನಂತಾನೆ ಗೊತ್ತಿಲ್ಲ. ಬಟ್ ಅಂತಹ ಎಚ್ಚರಿಕೆಯನ್ನ ಕೊಟ್ಟ ಮೇಲೂ ಅಲ್ಲಿನ ವಿದ್ಯಾರ್ಥಿನಿಯರು ನೀವ ನೋಡೇ ಬಿಡೋಣ ಅನ್ನೋ ಹಾಗೆ ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತಂದ್ರೆ ಸಮಥಿಂಗ್ ಈಸ್ ಗೋಯಿಂಗ್ ಟು ಚೇಂಜ್. ಪಾಕಿಸ್ತಾನ ಹಾಗೆ ಅಲ್ಲಿನ ಸೇನೆ ಅವ್ರಿಗೆ ಎಷ್ಟೇ ಬೆದರಿಕೆಯನ್ನು ಹಾಕಿದ್ರು ಕೂಡ ಈ ವಿದ್ಯಾರ್ಥಿನಿಯರು ಯಾರು ಕೂಡ ತಮ್ಮ ಹೋರಾಟದಿಂದ ಹಿಂದೆ ಸರಿತಾ ಇಲ್ಲ, ಮುಂದುವರಿಸ್ತಾ ಇದ್ದಾರೆ. ಎಲ್ಲ ರೀತಿಯಲ್ಲೂ ಕೂಡ ಇದು ಪಾಕ್ ಅಂತ್ಯಕ್ಕೆ ಕೌಂಟ್ ಡೌನ್ ಅಂತಾನೆ ಹೇಳ್ಬೋದು. ವೀಕ್ಷಕರ, ಪಿಒಕೆ ಈ ಮೆರವಣಿಗೆಯನ್ನು ತಡೆಯೋದಕ್ಕೆ ಅಂತ ಪಾಕಿಸ್ತಾನ ಸರ್ಕಾರ ಸುಮಾರು 4,000 ಹೆಚ್ಚುವರಿ ಭದ್ರತಾ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿದೆ ಅಂತೆ. ಅಂದ್ರೆ ಪಾಕಿಸ್ತಾನದ ಭದ್ರತಾ ಪಡೆಗಳು ಈಗ ಅಲ್ಲಿ ಲಿಟ್ರಲಿ ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡೋದಕ್ಕೆ ಪರದಾಡ್ತಾ ಇದ್ದಾವೆ, ಅವರಿಂದ ಆಗ್ತಾ ಇಲ್ಲ. ಪಿಒಕೆ ಒಂದಷ್ಟು ರಸ್ತೆಗಳನ್ನ ಬಂದ್ ಮಾಡಿದ್ದಾರೆ, ಹಲವಾರು ಕಡೆ ಇಂಟರ್ನೆಟ್ ಸೇವೆಯನ್ನು ಸ್ಥಗಿತಗೊಳಿಸಿದ್ದಾರೆ. ಪ್ರತಿಭಟನೆಯನ್ನ ಹತ್ತಿಕ್ಕೋದಕ್ಕೆ ಪ್ರತಿಭಟನಾಕಾರರ ಮೇಲೆ ಗುಂಡಿನ ದಾಳಿಯನ್ನು ನಡೆಸ್ತಾ ಇದ್ದಾರೆ. ಕಳೆದ 24 ಗಂಟೆಗಳಲ್ಲಿ ಪಿಒಕೆ ಬೇರೆ ಬೇರೆ ಕಡೆ ಗುಂಡಿನ ದಾಳಿಗೆ 8 ಮಂದಿ ಮೃತಪಟ್ಟಿದ್ದಾರೆ, 11 ಮಂದಿ ಗಾಯಗೊಂಡಿದ್ದಾರೆ. ಬಟ್ ಇದ್ಯಾವುದಕ್ಕೂ ಕೂಡ ಅಲ್ಲಿ ಪಿಒಕೆ ಮಂದಿ ಬಗ್ತಾ ಇಲ್ಲ, ಜಗತಾ ಇಲ್ಲ, ಮುಂದೆ ಹೋಗ್ತಾನೆ ಇದ್ದಾರೆ. ವೀಕ್ಷಕರ, ಈ ಚಳವಳಿ ಜೂನ್ 7ಕ್ಕೆ ಆರಂಭ ಆಯಿತು. ಅವತ್ತಿಂದ ಇವತ್ತಿನವರೆಗೆ ಏನಿಲ್ಲ ಅಂತಂದ್ರೂ ಸುಮಾರು 30 ಪ್ರತಿಭಟನಾಕಾರರು ಸಾವನ್ನಪ್ಪಿದ್ದಾರೆ. ಈಗೀಗಂತೂ ಅಲ್ಲಿ ಹೆಂಗಾಗಿದೆ ಅಂತಂದ್ರೆ ಗುಂಡಿನ ದಾಳಿಯ ನಂತರ ಹಿಂದೆ ಸರಿಯೋದಲ್ಲ, ಪ್ರತಿಭಟನಾಕಾರರ ಆಕ್ರೋಶ ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ. ಈ ಗುಂಡಿನ ದಾಳಿಯಲ್ಲಿ ಮೃತಪಟ್ಟಿರ್ತಾರಲ್ವಾ, ಅವರ ಪಾರ್ಥಿವ ಶರೀರವನ್ನ ಹೊತ್ಕೊಂಡೆ ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಈ ಬಾರಿ ಬಿಡೋ ಮಾತೇ ಇಲ್ಲ ಅಂತ. ಪಾಕಿಸ್ತಾನ ಹೆಂಗಾದ್ರೂ ಹತ್ತಿಕ್ಬೇಕು ಅಂತ ಹೇಳಿ ಮತ್ತೊಂದು ಕಡೆ ಇಡೀ ಪ್ರದೇಶದಲ್ಲಿ ಆಹಾರ ಆಗಿರಬಹುದು, ವಿದ್ಯುತ್ ಆಗಿರಬಹುದು, ಔಷಧಿ ಪೂರೈಕೆ ಆಗಿರಬಹುದು ಎಲ್ಲ ಸ್ಥಗಿತಗೊಳಿಸಿದ್ದಾರೆ. ಆದ್ರೂ ಯಾವುದೇ ಕಾರಣಕ್ಕೂ ಈ ಚಳುವಳಿ ನಿಲ್ಲುವಂತಹ ಲಕ್ಷಣ ಕಾಣಿಸ್ತಾ ಇಲ್ಲ. ಒಂಥರ ಈ ಬಾರಿ ಪಾಕಿಸ್ತಾನಕ್ಕೆ ಒಂದು ಗತಿ ಕಾಣಿಸೇ ಸಿದ್ಧ ಅನ್ನೋ ಹಾಗೆ ದಿನದಿಂದ ದಿನಕ್ಕೆ ಇದಿನ್ನಷ್ಟು ಜೋರಾಗಿ ನಡೀತಾ ಇದೆ.
2 ದಿನಗಳ ಹಿಂದಷ್ಟೇ POK ಯಾವುದೋ ಒಂದು ನಗರದಲ್ಲಿ ಪ್ರತಿಭಟನಾಕಾರರು, ಅಲ್ಲಿ ಕರೆಂಟ್ ಇಲ್ಲ ಅಲ್ವಾ, ಟಾರ್ಚ್ ಲೈಟನ್ನು ಬೆಳಗಿಸಿ ಆ ಬೆಳಕಲ್ಲೇ ಪ್ರತಿಭಟನೆಯನ್ನು ನಡೆಸ್ತಾರೆ. ಇದನ್ನು ಅವರು ಕತ್ತಲೆಯ ವಿರುದ್ಧ ಬೆಳಕಿನ ಹೋರಾಟ ಅಂತ ಬಣ್ಣಿಸ್ತಾ ಇದ್ದಾರೆ. ಅಂದರೆ ಮೂಲಭೂತ ಸೌಲಭ್ಯಗಳ ಕೊರತೆನೇ ಇರಲಿ, ಪಾಕಿಸ್ತಾನದ ಒತ್ತಡನೇ ಇರಲಿ, ಏನೇ ಮಾಡಲಿ, ನಾವು ಯಾವುದಕ್ಕೂ ಕೂಡ ಹಿಂದೆ ಸರಿಯೋದಿಲ್ಲ. ವೀಕ್ಷಕರೇ, ಮತ್ತೊಂದು ಕಡೆ ನೋಡಿದ್ರೆ ಪಾಕಿಸ್ತಾನ ಮತ್ತೊಮ್ಮೆ ತನ್ನ ವಿನಾಶಕ್ಕೆ ತಾನೇ ಮುನ್ನುಡಿ ಬರಿತಾ ಇದೆ ಅಂತ ಅನ್ನಿಸ್ತಾ ಇದೆ. ಯಾಕಂತಂದ್ರೆ ಒಂದು ವಿಡಿಯೋ ವೈರಲ್ ಆಗಿಬಿಟ್ಟಿದೆ. ನಿಮಗೆ ಗೊತ್ತು, ಭಾರತ ಈಗ ಸಿಂಧು ಜಲ ಒಪ್ಪಂದವನ್ನ ಅಮಾನತುಗೊಳಿಸಿ ಪಾಕಿಸ್ತಾನಕ್ಕೆ ನೀರಿಗೂ ಗತಿ ಇಲ್ಲದ ಹಾಗೆ ನಾವು ಮಾಡಿದ್ದೀವಿ. ಅದಕ್ಕೀಗ ಪ್ರತೀಕಾರವನ್ನು ತೀರಿಸಿಕೊಳ್ಳೋ ಸಲುವಾಗಿ ಉಗ್ರ ಚಟುವಟಿಕೆಗಳಿಗೆ ಪಾಕಿಸ್ತಾನ ಸಿದ್ಧತೆಯನ್ನು ನಡೆಸ್ತಾ ಇದೆ. ಅಂದ್ರೆ ಏನೋ ಪ್ಲಾನ್ ಮಾಡ್ತಾ ಇದ್ದಾರೆ. ನೀವು ಆ ವಿಡಿಯೋದಲ್ಲಿ ಗಮನಿಸಬಹುದು. ಲಷ್ಕರ್ ಎ ತೊಯ್ಬಾ ಉಗ್ರರಿಗೆ ತರಬೇತಿಯನ್ನು ನೀಡ್ತಾ ಇರುವಂಥದ್ದು. ಈ ತರಬೇತಿಯನ್ನ ಲಷ್ಕರ್ ಕಮಾಂಡರ್ ಹಾರಿಸ್ ಕೊಡ್ತಾ ಇದ್ದಾನಂತೆ. ಆತ ಹೇಳ್ತಾನೆ, ಮುಂದಿನ ಹಂತ ನಮ್ಮದು ಮಂಗ್ಲಾ ಡ್ಯಾಮ್, ಭಾರತದ ಜೊತೆಗೆ ನಮ್ಮ ಹೋರಾಟ ನೀರಿನ ವಿಚಾರದಲ್ಲಿ. 2026ರಲ್ಲಿ ದೊಡ್ಡದಾಗಿ ಏನೋ ಒಂದು ನಡೆಯುತ್ತೆ ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ. ಸೊ ಈ ಬೆಳವಣಿಗೆಗಳನ್ನು ನೋಡಿದ್ರೆ ಇವರು ಭಾರತದ ಜಲ ಸಂಪನ್ಮೂಲ ಆಗಿರ್ಬೋದು, ಅಣೆಕಟ್ಟು, ನೀರಿನ ಮೂಲಗಳನ್ನು ಗುರಿಯಾಗಿಸ್ಕೊಂಡು ಉಗ್ರ ದಾಳಿಗೆ ಸಂಚು ರೂಪಿಸ್ತಾ ಇದ್ದಾರಾ ಅನ್ನುವಂಥ ಅನುಮಾನ ಅಂತೂ ಇದೆ. ನೋಡ್ಬೇಕು ಅದೇನು ಮಾಡ್ತಾರೆ ಅಂತ. ಭಾರತ ಏನು ಸುಮ್ಮನೆ ಕೈ ಕಟ್ಟಿ ಕೂತಿಲ್ವೇ? ಅಂತಹ ದುಸ್ಸಾಹಸಕ್ಕೆ ಕೈಯನ್ನು ಹಾಕಿದ್ರೆ ಆಲ್ರೆಡಿ ಆಪರೇಷನ್ ಸಿಂಧೂರದಲ್ಲಿ ನೋಡಿರ್ತಾರೆ, ಟ್ರೇಲರ್ ಆಗಿತ್ತು. ಆಮೇಲೆ ಈಗ ಪಾಕಿಸ್ತಾನದ ಒಳಗೆ ನಡೀತಾ ಇದೆ ಅನ್ನುವಂಥದ್ದು ಅವರಿಗೆ ಗೊತ್ತಿರುವಂಥದ್ದೇ. ಆ ಕಡೆ ಬಲೂಚಿಸ್ತಾನ, ಈ ಕಡೆ POK, ಉಳಿಗಾಲ ಇಲ್ಲ ಅವರಿಗೆ. ಆದರೂ ಏನೋ ಒಂದು ದುಸ್ಸಾಹಸಕ್ಕೆ ಕೈ ಹಾಕುವಂಥ ಕೆಲಸ. ನೋಡೋಣ ಏನಾಗತ್ತೆ ಅಂತ. ಈ ಕಡೆ POKಯಲ್ಲಿ ಇಷ್ಟು ದೊಡ್ಡ ಚಳುವಳಿ ಆಗ್ತಾ ಇರುವಾಗ ಆ ಕಡೆ ಪಾಕಿಸ್ತಾನದಲ್ಲಿ ನಾನು ಹೇಳಿದ್ನಲ್ವಾ, ಅಲ್ಲಿ ಒಳಗೂ ಏನು ಸರಿ ಇಲ್ಲ. ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್, ಆತನ ವಿರುದ್ಧ ಅವರದೇ ದೇಶದ ನಾಯಕರು ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಪಾಕಿಸ್ತಾನದ ಜಮಿಯತ್ ಉಲೇಮಾ ಎ ಇಸ್ಲಾಂ ಪಕ್ಷದ ಅಧ್ಯಕ್ಷ ಮೌಲಾನಾ ಫಜ್ಲುರ್ ರೆಹಮಾನ್ ಆತ ಹೇಳ್ತಾನೆ, ಪಾಕಿಸ್ತಾನಿ ಸೇನೆಗೆ ತನ್ನದೇ ದೇಶವನ್ನ ಕಾಪಾಡುವಂತ ಯೋಗ್ಯತೆ ಇಲ್ಲ, ತನ್ನದೇ ದೇಶಕ್ಕೆ ಭದ್ರತೆಯನ್ನು ಒದಗಿಸುವಂತ ಯೋಗ್ಯತೆ ಇಲ್ಲ, ಇವರಿಂದ ಆಗ್ತಾ ಇಲ್ಲ ಅಂತ ಉಗಿತಾ ಇದ್ದಾರೆ. ಅಷ್ಟೇ ಅಲ್ಲ, ಬಲೂಚಿಸ್ತಾನ್, ಖೈಬರ್ ಪಖ್ತೂನ್ಖ್ವಾ ಈ ಪ್ರಾಂತ್ಯಗಳ ಮೇಲಿನ ಪಾಕಿಸ್ತಾನದ ಹಿಡಿತ ಏನಿದೆ, ನಿಯಂತ್ರಣ ಏನಿದೆ, ಅದೀಗ ನಿಧಾನವಾಗಿ ಕೈ ಜಾರಿ ಹೋಗ್ತಾ ಇದೆ. ಪಾಕಿಸ್ತಾನದ ನಾಯಕರು ಹೇಳ್ತಾ ಇರುವಂಥದ್ದು. ಹಾಗಾದ್ರೆ ಪಾಕಿಸ್ತಾನದ ಪರಿಸ್ಥಿತಿ ಈಗ ಯಾವ ಮಟ್ಟದಲ್ಲಿ ಇದೆ ಅನ್ನುವಂಥದ್ದನ್ನು ಯೋಚನೆ ಮಾಡಿ. ವೀಕ್ಷಕರ, POK ಪ್ರತಿಭಟನೆಯಿಂದ ಒಂದಂತೂ ಸ್ಪಷ್ಟ, ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ಜನ ಒಂದು ನಿರ್ಧಾರಕ್ಕೆ ಬಂದು ಬಿಟ್ಟಿದ್ದಾರೆ. ಪಾಕಿಸ್ತಾನದಿಂದ ಸ್ವಾತಂತ್ರ್ಯ ಪಡೆಯುವವರೆಗೂ ಏನೇ ಆಗಲಿ ಈ ಹೋರಾಟ ನಿಲ್ಲಲ್ಲ. ನೋಡಿ, ಒಂದು ಕಾಲದಲ್ಲಿ ಪಾಕಿಸ್ತಾನ ನಮ್ಮ ದೇಶದ ಕಾಶ್ಮೀರಕ್ಕೆ ಉಗ್ರರನ್ನು ನುಗ್ಗಿಸಿ ಒಂದಿನಡೀ ಕಾಶ್ಮೀರವನ್ನ ತನ್ನ ವಶಕ್ಕೆ ಪಡ್ಕೊಳ್ಳುವಂತ ಕನಸನ್ನ ಕಾಣ್ತಾ ಇತ್ತು. ಬಟ್ ಇವತ್ತು ಅದೇ ಪಾಕಿಸ್ತಾನಕ್ಕೆ ಕಾಶ್ಮೀರದ ತನ್ನ ನಿಯಂತ್ರಣದಲ್ಲಿ ಇರುವಂತಹ ಭಾಗವನ್ನ ಉಳಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಕೈ ಜಾರಿ ಹೋಗ್ತಾ ಇದೆ. ಬಹುಶಃ ಅತಿ ಶೀಘ್ರದಲ್ಲೇ ಪಾಕಿಸ್ತಾನ ಈ ಪ್ರದೇಶದ ಮೇಲಿನ ತನ್ನ ನಿಯಂತ್ರಣವನ್ನ ಕಳ್ಕೊಳ್ಳುತ್ತೆ. ಈ ಪ್ರದೇಶ ಐತಿಹಾಸಿಕವಾಗಿ ಭಾರತದ ಭಾಗ ಆಗಿತ್ತು, ಯಾವತ್ತೂ ಕೂಡ ಆಗಿರುತ್ತೆ. ಭಾರತದ ಅವಿಭಾಜ್ಯ ಅಂಗಾನೇ. ಮೋದಿಜಿ ಅದೇ ರೀತಿ ಅಮಿತ್ ಶಾಜಿ ಅವರು ಬಹಳಷ್ಟು ಬಾರಿ ಒಂದು ಮಾತನ್ನ ಪದೇ ಪದೇ ಹೇಳ್ಕೊಂಡು ಬಂದಿದ್ದಾರೆ. ಏನು? POK ಪಾಕ್ ಆಕ್ರಮಿತ ಕಾಶ್ಮೀರ ಏನಿದೆ ಅದು ಯಾವತ್ತಿದ್ರೂ ಕೂಡ ಭಾರತದ ಅವಿಭಾಜ್ಯ ಅಂಗ, ಅದನ್ನ ನಾವು ಪಡ್ಕೊಳ್ತೀವಿ. ಈಗ POKಯಲ್ಲೇ ಪಾಕಿಸ್ತಾನದ ವಿರುದ್ಧ ಜನರ ಆಕ್ರೋಶ ಸ್ಫೋಟಗೊಂಡಿರುವಂಥದ್ದನ್ನು ನೋಡಿದ್ರೆ ಇದು ಒಂದು ಹೊಸ ಇತಿಹಾಸವನ್ನ ಬರೆಯೋದ್ರಲ್ಲಿ ಯಾವ ಅನುಮಾನ ಕೂಡ ಇಲ್ಲ.
ಲೆಟ್ಸ್ ಸಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.